ನಮ್ಮ 50 ಡೇಸ್ ಚಾಲೆಂಜಲ್ಲಿ ಫೈನಲಿ 50 ಡೇನ ಕಂಪ್ಲೀಟ್ ಮಾಡಿಬಿಟ್ವಿ. ಬನ್ನಿ ಹೊಸ ಡಸ್ಟರ್ ಯಾವ ಥರ ಕಾಣಿಸುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ರೇವ್ ಕನ್ನಡಿಗ ಚಾನಲಲ್ಲಿ ಆಲ್ರೆಡಿ ನಿಮಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಹಾಕಿದ್ದೇನೆ ನಮ್ಮ ಯಶಸ್ಸಸ್. ಈಗ ನಾನು ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. ಆಫ್ ಆನ್ ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆಫು ಆನ್ ಮಾಡ್ಬೋದು. ಕ್ರೇಜಿ ಹೊಸ ಡಸ್ಟರಲ್ಲಿ ಆ್ಯಕ್ಚುಲಿ ಲೈಕ್ ಇದನ್ನು ಫುಲ್ ಪ್ಯಾನೋರಾಮಿಕ್ ಸನ್ರೂಫ್ ಇದೆ, ನಾವು ರಿಮೂವ್ ಮಾಡ್ಬೋದು, ಓಪನ್ ಮಾಡ್ಬೋದು. ನೋಡಿ ಓಪನ್ ಆಯಿತು. ಕ್ರೇಜಿ 4 ಕೂಡ ಆಟೋ ಡೌನು ಆಟೋ ಅಪ್ಪ ಎರಡೂ ಇದೆಯಾ. ನಮ್ಮ ಚಿಕ್ಕಮಗಳೂರಲ್ಲಿ ರ್ಯಾಪಿಡೋ ಬಂದಿದೆ, ಬಟ್ ಇಲ್ಲಿ ತನಕ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀವಿ. ಬುಕ್ ಮಾಡಿದ್ದೀವಿ. ಯಶಸ್ ಏನು ಅನಿಸ್ತಾ ಇದೆ? ಹಾಂ ಮಾಡಿದೆ. ಶಬಾಷ್. ಕಮಾನ್ ಎಲ್ಲೋ ಒಬ್ರು ತೋರಿಸ್ತಾ ಇದ್ದಾರೆ ಅಂತ ಹೇಳಿದಲ್ಲ ಅವಾಗಲೇ ಇತ್ತು. ಇಲ್ಲಿ ಯಾರು ಆನಿಮೇಷನ್ ಇತ್ತು, ಸುಳ್ಳು ಹೇಳಿ ತೋರಿಸಿದ್ರ ಅಂತ. ಯೆಲ್ಲೋ ಕಲರ್ ಆಯಿತು, ಇಷ್ಟೊತ್ತು ಬ್ಲೂ ಬರ್ತಿತ್ತು, ಈಗ ಎಲ್ಲ ಆಯಿತು, ಏನಾಯಿತು ಗೊತ್ತಿಲ್ಲ. ಸಾರಿ ಸಂಜಯ್ ಸರ್, ವಿ ಕುಡಂಟ್ ಫೈಂಡ್ ಎ ಕ್ಯಾಪ್ಟನ್ ಫಾರ್ ಯುವರ್ ಆರ್ಡರ್ ಡ್ಯೂ ಟು ಹೈ ಡಿಮ್ಯಾಂಡ್ ಇನ್ ದ ಏರಿಯಾ. ಪ್ಲೀಸ್ ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್. ವಾಟ್ಸಪ್ ಗೈಸ್, ಹೋಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 50 ಆಫ್ ನಮ್ಮ 50 ಡೇಸ್ ಚಾಲೆಂಜಲ್ಲಿ ಫೈನಲಿ 50 ಡೇನ ಕಂಪ್ಲೀಟ್ ಮಾಡಿಬಿಟ್ವಿ. ಇವತ್ತು ಕೂಡ ನಾವು ಸ್ಟ್ರೀಟ್ ನೇಷನಲ್ಲಿದ್ದೀವಿ. ಸ್ಟ್ರೀಟ್ ನೇಷನಲ್ಲಿ ಇವತ್ತು ಡಸ್ಟರ್ ಶೂಟ್ ಇದೆ. ಬನ್ನಿ ಹೊಸ ಡಸ್ಟರ್ ಯಾವ ಥರ ಕಾಣಿಸುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ರೇವ್ ಕನ್ನಡಿಗ ಚಾನಲಲ್ಲಿ ಆಲ್ರೆಡಿ ನಿಮಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಹಾಕಿದ್ದೇನೆ ನಮ್ಮ ಯಶಸ್ಸಸ್. ಈಗ ನಾನು ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ದಿಸ್ ಈಸ್ ಡಸ್ಟರ್. ಓಕೆ, ಸಿ ದಿಸ್ ಈಸ್ ದ ಇಂಟೀರಿಯರ್. ಆ್ಯಂಡ್ ಡಿಕ್ಕಿ ಸ್ಪೇಸ್ ನೋಡೋ ಗಾಬರಿ ಆಗೋಯ್ತು ಗುರು, ಏನು ಸಕ್ಕದಾಗಿದೆ ನೋಡಿ ಡಿಕ್ಕಿ ಸ್ಪೇಸು. ಸಕ್ಕದಾಗಿದೆ ಅಲ್ಲ ಡಿಕ್ಕಿ ಸ್ಪೇಸ್ ಮಾತ್ರ. ಆ್ಯಂಡ್ ದಿಸ್ ಈಸ್ ರಿಯರ್ ಲುಕ್. ಲೈಕ್ ಡೋರ್ಸ್ ಎಲ್ಲ ಓಪನ್ ಮಾಡಿದ್ದಾರೆ ಇನ್ ಡೀಟೇಲ್ ಕ್ಲೀನಿಂಗ್ ಮಾಡೋಕ್ಕೆ. ಆಫ್ ಆನ್ ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆಫು ಆನ್ ಮಾಡ್ಬೋದು. ಕ್ರೇಜಿ. ಆ್ಯಂಡ್ ಫುಲ್ ಇನ್ ಡೀಟೇಲ್ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ವ್ಯಾಕ್ಯೂಮ್ ಮಾಡ್ತಾಯಿದ್ದಾರೆ. ಇದೊಂದು ಫೀಚರ್ ಇಷ್ಟ ಆಯಿತು, ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆಫು ಮತ್ತು ಆನ್ ಮಾಡ್ಬೋದು. ಚೆನ್ನಾಗಿದೆ, ಇಷ್ಟ ಆಯಿತು. ಹೊಸ ಡಸ್ಟರಲ್ಲಿ ಆ್ಯಕ್ಚುಲಿ ಲೈಕ್ ಇದನ್ನು ಫುಲ್ ಪ್ಯಾನೋರಾಮಿಕ್ ಸನ್ರೂಫ್ ಇದೆ, ನಾವು ರಿಮೂವ್ ಮಾಡ್ಬೋದು, ಓಪನ್ ಮಾಡ್ಬೋದು. ನೋಡಿ ಓಪನ್ ಆಯಿತು. ಆ್ಯಂಡ್ ಇದನ್ನು ನಾವು ಆಲ್ರೆಡಿ ಓಪನ್ ಮಾಡಿದ್ವಿ. ಲೈಕ್ ಕವರಿಂಗ್ ಬರ್ತದೆ ರೀ ಇದರಗಡೆ. ನಾನು ಕ್ಲೋಸ್ ಮಾಡಿ ತೋರಿಸ್ತೀನಿ ನೋಡಿ. ಅದು ಆಲ್ರೆಡಿ ಓಪನ್ ಮಾಡಿದ್ವಿ ನಾವು. ಆ್ಯಂಡ್ ಫುಲ್ ಪ್ಯಾನೋರಾಮಿಕ್ ಸನ್ರೂಫ್ ಆಗುತ್ತೆ. ಎಷ್ಟೊಂದು ಗಿಫ್ಟ್ ಮಾಡ್ತೀಯ ನನಗೆ ಡಸ್ಟರ್? ಐ ಥಿಂಕ್ ಕ್ರೇಟಾಯಿಂದ ನಾನು ಈಗ ಡಸ್ಟರಿಗೆ ಶಿಫ್ಟ್ ಆಗ್ತೀನಿ ಅಂತ. ಲೈಕ್ ದ ಫೀಚರ್ಸ್. ಆ್ಯಂಡ್ ಏರ್ ಬ್ಯಾಗ್, ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆಫ್ ಇಲ್ಲಿ ಡಿಸ್ಪ್ಲೇ ಇದೆ. ಏನೋ 4 ಆಟೋ. ಓಹ್ ಕ್ರೇಜಿ, 4 ಕೂಡ ಆಟೋ ಡೌನು ಆಟೋ ಅಪ್ಪ ಎರಡೂ ಇದೆಯಾ. ಬನ್ನಿ ಈಗ ಆಯಿತು, ವಿಡಿಯೋ ಎಲ್ಲ ಮಾಡಾಯಿತು, ನೋಡೋಣ ಅಂತ. ಎಲ್ಲರಿಗೂ ಗುಡ್ ಈವ್ನಿಂಗ್. ಇವಾಗ ಏನು ತರಲೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಚಿಕ್ಕಮಗಳೂರಲ್ಲಿ ರ್ಯಾಪಿಡೋ ಬಂದಿದೆ, ಬಟ್ ಇಲ್ಲಿ ತನಕ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀವಿ. ಬುಕ್ ಮಾಡಿದ್ದೀವಿ. ಯಶಸ್ ಏನು ಅನಿಸ್ತಾ ಇದೆ? ಹಾಂ ಮಾಡಿದೆ. ಶಬಾಷ್. ಯಾವುದೋ ರೈಡ್ ಬುಕ್ ಆಗ್ತಾ ಇಲ್ಲ ಅಷ್ಟೇ ನೋಡಿ. ಹೆಂಗೆ ಮೇಲೆ ಅಲ್ಲ, ಅದೇ ನೆಟ್ವರ್ಕ್ ಏನೋ ಸರ್ಚ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ಇಟ್ಕೊಳ್ಳ ಇಲ್ಲಿ ಮೈಕ್ ಇಟ್ಕೊಂತೀನಿ. ಭಕ್ಚೋದಿ ಆನ್ ಪೀಕ್ ಲೆವೆಲ್. ಅದು ಎಲ್ಲಿಗೆ ಮಾಡಿದ್ದೀವಿ ಗೊತ್ತಾ? ಸಮೋಸ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಈಗ. ಸೊ ಸುದೀನು ಮತ್ತು ಯಶಸ್ಸು ಇದ್ರಲ್ಲಿ ಬರ್ತಾರೆ, ಒಂದು ಸ್ಕೂಟಿಲಿ ಬರ್ತಾರೆ. ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತೀನಿ 14 ರೂಪಾಯಿ ಕೊಟ್ಟು. 24 ರೂಪೀಸ್ ತೋರಿಸ್ತಾ ಇದೆ. ಕಮಾನ್ ಎಲ್ಲೋ ಒಬ್ರು ತೋರಿಸ್ತಾ ಇದ್ದಾರೆ ಅಂತ ಹೇಳಿದಲ್ಲ ಅವಾಗಲೇ ಇತ್ತು. ಇಲ್ಲಿ ಯಾರು ಆನಿಮೇಷನ್ ಇತ್ತು, ಸುಳ್ಳು ಹೇಳಿ ತೋರಿಸಿದ್ರ ಅಂತ. ಇದು ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ಟ್ರಾ ಕಾಸು ಅವರಾಗೆ ಕ್ಯಾನ್ಸಲ್ ಮಾಡಬೇಕು. ಬ್ಯಾಂಗ್ಳೂರಲ್ಲೇ ಹಾಗೆ ಅಲ್ಲ, ನಾವು ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ರೈಡಿಗೆ ಪೆನಾಲ್ಟಿ ಹಾಕ್ತಾರೆ, ಅವರಾಗೆ ಕ್ಯಾನ್ಸಲ್ ಮಾಡ್ಬೇಕು. ನೋಡೋಣ ಮಗ, ಇವಾಗ ಬುಕ್ ಮಾಡಿದ್ದು ಅದೇನಾದರೂ 8 ಗಂಟೆಗೆ ಬರಬೇಕೀಗ. ಬರಲಿ, ಮಜಾ ಇರುತ್ತೆ. ಇಟ್ಸ್ ಸ್ಟಿಲ್ ಆನ್ ಸರ್ಚ್. ನಾನು ಗಾಗಲ್ಸ್ ಬಿಟ್ಟು ಬಂದೆ. ಬಿಸಿಲು ಜಾಸ್ತಿ ಇದೆ ಒಂಚೂರು. ಬಿಸಿಲು ಜಾಸ್ತಿ ಇದೆ ಯಶಸ್, ಅದಕ್ಕೆ
ಇನ್ನೊಂದು ದೊಡ್ಡ ಗಾಗಲ್ಸ್ ಮೇಲ್ ಬಿಟ್ಟು ಬಂದೆ. ಈಗ ಇದು ಇನ್ನೊಂದಿದೆ, ಇದು ಇನ್ನೊಂದು ಹಾಕೋಣ. ಇನ್ನೂ ಬುಕ್ ಆಗಿಲ್ಲ ಗೈಸ್. ಛೇ, ರ್ಯಾಪಿಡೋ ವಾಟ್ ಈಸ್ ದಿಸ್ ಇನ್ ಚಿಕ್ಕಮಗಳೂರು ಸರ್ವಿಸ್? ಏನಂತೀಯ ರ್ಯಾಪಿಡೋ ಸರ್ವಿಸ್ ಬಗ್ಗೆ? ಇನ್ನೂ ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ ನಾನು. ಫಸ್ಟೇ ಕನ್ಕ್ಲೂಷನಿಗೆ ಬರಲ್ಲ. ಇಷ್ಟೊತ್ತಿಗೆ ಬ್ಯಾಂಗ್ಳೂರಲ್ಲಿ ಇಷ್ಟೊತ್ತಿಗೆ 4 ಬುಕ್ ಮಾಡಾಗಿರೋದು ನಾನು, ಪಟ್ 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 ಅಂತ. ಬೈಕ್ ಕಮ್ಮಿ ಇರ್ಬೋದೇನೋ. ನಾವೇ ಸೇರೋಣ ಜಾಬಿಗೆ. ನಮ್ಮ ಪ್ರಕಾರ ಚಿಕ್ಕಮಗಳೂರಲ್ಲಿ ಯಾರೂ ರ್ಯಾಪಿಡೋ ಯೂಸ್ ಮಾಡ್ತಾ ಇಲ್ಲ. ಇರೋದೇ 4 ರೋಡು. 4 ರೋಡಿಗೆ ಎಲ್ಲಿ ಯಾರು ಮಾಡ್ಕೊಂತಾರೆ? ನಡ್ಕೊಂಡು ಹೋಗ್ತೀನಿ ಅಂತಾರೆ. ಟೌನಲ್ಲಿದ್ದರೆ ಎಷ್ಟೊತ್ತಿಗೆ ಸಿಗ್ತಿತ್ತಾ ಅಂತ ಮೇ ಬಿ. ಟ್ರಿಪ್ ಡೀಟೇಲ್ಸ್ ಇಲ್ಲಿ ಕ್ಯಾನ್ಸಲ್ ಒತ್ತಿದ್ವಿ ಅಂದ್ಕೊಳ್ಳಿ, ಈಗ ಪೆನಾಲ್ಟಿನೇ. ಫೈಂಡಿಂಗ್ ಬೈಕ್ ರೈಡ್ ಇದು ಫೋಕಸ್ ಆಗಲ್ಲ. ಕ್ಲೋಸ್ ಇದ್ದಿದ್ದು ನೋಡು, ಬ್ಲರ್ ಆಗಿಬಿಡುತ್ತೆ. ವೇಟಿಂಗ್ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ಟು ಇದು ಸ್ಪೀಡ್ ಮಾಡಿಬಿಡ್ತೀನಿ ಕೊಣೋಗ್ರಾಫ್. ಟೈಮಿಂಗ್ಸ್ ತೋರಿಸು ಫಸ್ಟ್ ಜನಕ್ಕೆ, ಎಷ್ಟೊತ್ತಿಗೆ ಬುಕ್ ಮಾಡಬೇಕು ಅಂತ. ಎಷ್ಟೊತ್ತಿಗೆ ಗೊತ್ತಾ ಬುಕ್ ಮಾಡಿರೋದು? 6:39. ಈಗ 6:39 ಆಗಿದೆ. ಒಂದು 6:36 ಅಂದ್ಕೊಳ್ಳಿ. ಒಂದು 3 ಮಿನಿಟ್ಸ್ ಮುಂಚೆ ಬುಕ್ ಮಾಡಿದ್ದು. ಆ್ಯಪಲ್ ವಾಚ್ ಸ್ಯಾಮ್ಸಂಗ್ ವಾಚ್ ಫ್ಲೆಕ್ಸ್ ಮಾಡ್ತಾ ಇದ್ದ ನಾನು. ಲೆಟ್ಸಿ ಇದು ಸ್ಪೀಡ್ ಓಡಿಸ್ತೀನಿ. ಬುಕ್ಕಿಂಗ್ ಆದ್ಮೇಲೆ ಪಾಸ್ ಮಾಡ್ತೀನಿ ನಾನು, ಹಿಂಗೆ ಇಟ್ಟಿರ್ತೀನಿ. ನೋಡಿ ಇದರಲ್ಲಿ ಟೈಮಿಂಗ್ಸೇ ಮುಗಿಯಕ್ಕೆ ಬಂತು, ಇನ್ನೂ ಬುಕ್ ಆಗಿಲ್ಲ. 5 ನಿಮಿಷ ಆಯಿತು ವಿಡಿಯೋ ಸ್ಟಾರ್ಟ್ ಮಾಡಿ. ಅದನ್ನು ಓಡಿಸು ಸ್ವಲ್ಪ. ಎಲ್ಲಿಗೆ ಸುಮ್ಮನೆ ಫಾಸ್ಟ್ ಫಾರ್ವರ್ಡ್ ಮಾಡಿದಾಗ ಅದು ಶೆಕಿ ಬರುತ್ತೆ. ಆಮೇಲೆ ಇರಲ್ಲ, ಯೆಲ್ಲೋ ಕಲರ್ ಆಯಿತು. ಇಷ್ಟೊತ್ತು ಬ್ಲೂ ಬರ್ತಿತ್ತು, ಈಗೆಲ್ಲ ಆಯಿತು. ಏನಾಯ್ತು ಗೊತ್ತಿಲ್ಲ. ನೆಕ್ಸ್ಟ್ ರೆಡ್ ಆಗುತ್ತೆ, ಆಮೇಲೆ ಡಮ್ ಆಗುತ್ತೆ. ಸುದೀನ್ ಏನು ಅನ್ಕೊಂಡಿದ್ದೆ ರ್ಯಾಪಿಡೋ ಅಂದರೆ ಡೆಲಿವರಿ? ನನಗೆ ಇದು ಮೈಂಡ್ ಸೆಟ್ ಎಲ್ಲೋ ಹೋಗ್ಬಿಟ್ಟಿತ್ತು. ರ್ಯಾಪಿಡೋ ಅಂದ್ರೆ ಏನು, ಜೆಪ್ಟೋ ಬಂದ್ಬಿಟ್ಟಿತ್ತು. ಅದು ಏನಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಮೊಮೆಂಟ್. ಬೆಂಗಳೂರಿಗೆ ಬರ್ಬೇಕು ಅದಕ್ಕೆ. ನಾನು ತೋರಿಸ್ಬೇಡ, ಅಲ್ಲಿ ತೋರಿಸ್. ಬಾವಿ ಒಳಗೆ ನೀನು ಬೆಂಗಳೂರಲ್ಲಿ ಇದೆಯಾ? 5 ವರ್ಷ ಬೆಂಗಳೂರಲ್ಲಿದ್ದ. ಗ್ರಾಮರ್ ಕರೆಕ್ಷನ್. ಇವೆಲ್ಲ ಇರ್ಲಿಲ್ಲ ರ್ಯಾಪಿಡೋ ಎಲ್ಲ 5 ವರ್ಷ. ಆ ಟೈಮಲ್ಲಿ ನಾ ಇದ್ದಾಗ, ನೀನ್ ಬೆಂಗಳೂರು ನಾ ಇದ್ದಾಗ ಬರೀ ಕಾರು. ಕಾಂಪನ್ಸೇಷನ್ ಅಂತ ಇವರೇ ದುಡ್ಡು ಕೊಡ್ಬೇಕಲ್ಲ. ಏನೇನು ಟೈಮ್ ಲೈನ್ ಎಂಡ್ ಆಗಕ್ಕೆ ಬಂತು, ಬಟ್ ಸ್ಟಿಲ್ ನಾಟ್ ಬುಕ್ಡ್. ಇಲ್ಲ, ಕುಲ್ ನಾಟ್ ಫೈಂಡ್ ಎ ಕ್ಯಾಂಪ್. ಏನಂತ ಮೆಸೇಜ್ ಬಂತು ಗೊತ್ತಾ? ಸಾರಿ ಸಂಜಯ್ ಸರ್, ವಿ ಕುಡಂಟ್ ಫೈಂಡ್ ಎ ಕ್ಯಾಪ್ಟನ್ ಫಾರ್ ಯುವರ್ ಆರ್ಡರ್ ಡ್ಯೂ ಟು ಹೈ ಡಿಮ್ಯಾಂಡ್ ಇನ್ ದ ಏರಿಯಾ. ಪ್ಲೀಸ್ ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್. ಹೈ ಡಿಮ್ಯಾಂಡ್ ಇದೆ ಅಂತೆ. ಡಿಮ್ಯಾಂಡ್ ಕಾಣಿಸ್ತಾ ಇದೆ ಈಗ. ವೆರಿ ಡಿಮ್ಯಾಂಡ್. After so many struggles, after so many discussions, after many thinking levels usings, ಇಂಗ್ಲೀಷ್ ಏನಾಯ್ತು, ಒಂದು ಕನ್ಕ್ಲೂಷನಿಗೆ ಬಂದ್ವಿ. ಹೋಗ್ಬಿಟ್ಟು ನಮ್ಮ ರೆಗ್ಯುಲರ್ ಸ್ಪಾಟಲ್ಲಿ ಚಿಕನ್ ಸಮೋಸ ತಿನ್ನೋದು ಅಂತ. ಆ ಚಿಕನ್ ಸಮೋಸ ತಿನ್ನೋಕ್ಕೆ 1.5 ಗಂಟೆ, ಎಷ್ಟೊತ್ತಿಗೆ ನೀನು 4:45ಗೆ ಬಂದೆ, 4:30ಗೆ ಬಂದಿದ್ದು. ಆ ಚಿಕನ್ ಸಮೋಸ ತಿನ್ನೋಕ್ಕೆ ಇಷ್ಟೊತ್ತು ಡಿಸ್ಕಷನ್ ಮಾಡಿದ್ದೀವಿ. ರ್ಯಾಪಿಡೋನು ಬುಕ್ ಆಗಲಿಲ್ಲ. ಏನಾಯ್ತು? 2 ಪಾಯಿಂಟ್ ಪೆಟ್ರೋಲ್ ಹಿಡ್ಕೊಂಡು ತೋರ್ಸತ್ತೆ. ಈಗ ನೋಡು, ಹೋಗೋಷ್ಟೊತ್ತಿಗೆ 1 ಪಾಯಿಂಟ್ ಆಗುತ್ತೆ. ಅದು ಹೋಮ್ ಸ್ಟೇ ಹೋಗೋಣ. ಸೀರಿಯಸ್ಲಿ ಸಮೋಸ ತಿಂದು ಹೋಮ್ ಸ್ಟೇ ಹೋಗೋಣ. ಅಷ್ಟಾಗಲ್ಲ, ಪೆಟ್ರೋಲ್ ಹಾಕ್ಸ್ತೀನಿ. ಹಂಗಾರೆ ನಡಿ. ಈಗ 450 ರೂಪಾಯಿನ ಖಾಲಿ ಮಾಡ್ಬೇಕೀಗ. 450. 4 ಲೀಟ್ರ್ ಅಂತ ಪೆಟ್ರೋಲ್, 3 ಲೀಟ್ರ್ ಅಂತ ಬೇಕೇ ಬೇಕು. 350 ರೂಪಾಯಿ, 100 ರೂಪಾಯಿ ಸಮೋಸ ತಿನ್ರಿ. ಕಬಾಬ್ ಇಲ್ಲ ಇವತ್ತು. ಆಂಟಿ ಅವನಲ್ಲೇ ಡಿಪ್ರೆಷನ್ ಇವಾಗ ಕಬಾಬ್ ಇಲ್ಲ ಅಂದಿದ್ದ ತಕ್ಷಣ. ನಾಳೆ ಬೆಳಗ್ಗೆ ಹೋಗೋಣ. ಎಲ್ಲಿಗೆ? ಯಾರದು ನಾಳೆ ಬೆಳಿಗ್ಗೆ ಗಿಡ ಬೆಳೀತಾ? ನಾಳೆ ಬೆಳಿಗ್ಗೆ ದುಡ್ಡಿಂದು. ನಾಳೆ ಬೆಳಿಗ್ಗೆ ಇಲ್ಲ, ಸ್ಟ್ರೀಟ್ ನೇಷನ್ ಶೂಟ್ ಇದೆ. ಅದು ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಹೋಗ್ಬಿಡೋಣ. ಇಲ್ಲ, ಅದಾದ್ಮೇಲೆ ನಾನು ಮಲ್ನಾಡು ಹೋಮ್ ಸ್ಟೇ ಹೋಗ್ಬೇಕು ಅಂತ. ಮಲ್ನಾಡಿಗೆ ಏನಕ್ಕೆ ಹೋಗ್ತಿ? ಆರ್ಯತೆಗೆ ನಡಿ. ಇಲ್ಲ, ಅಲ್ಲಿ ಕೆಲಸ ಇದೆ. ಅದಾದ್ಮೇಲೆ ಇಂಚರ ನಾವು ಬರ್ತೀವಿ ಮಗ. ನಾಳೆ ಇಂಚರ ಹೋಗ್ಬೇಕು. ಮಲ್ನಾಡಿಗೆ ನಾವು ಬರ್ತೀವಿ ಮಗ. ಬಾ.
ಮಲ್ನಾಡು ಮಾಮೂಲಿ ಹಳೇದು. ಏನಲ್ಲಿಗೆ ಡಿಪ್ರೆಷನ್ಗೆ ಹೋಗಿರ್ತಾನಲ್ಲ, ಅಲ್ಲೊಂಚೂರು ಸರಿ ಮಾಡೋಣ ಅಂತ ಏನ್ ನಾನು ಇಟ್ಕೊಂಡಲ್ಲ. ಟೆಂಪರ್ ಹೋಯ್ತು ಮಾತ್ರ. ವೆರಿ ಬ್ಯಾಡ್ ಬಾಯ್ಸ್ ಎಲ್ಲ. ಇವತ್ತು ಫೋನು 2 ಸತಿ ಪಳ್ ಅಂತ ಬಿತ್ತು ಗೊತ್ತಾ ನನ್ನ ಫೋನ್ ಇವತ್ತು. ಬೇಕಂತ ಬಿಡಿಸಿದ್ದು, ಬೇಕಂತ ಹೊಸ ಫೋನ್ ಸಿಗ್ಲಿ ಅಂತ ಬಿಡಿಸಿರೋದು. 17 Pro ತಗೊಳಕ್ ಬೀಳಿಸ್ದೆ. ಅನ್ಬಾಕ್ಸಿಂಗ್ ಮಾಡಕ್ಕೆ ಯಶಸ್ಸಿಗೆ ಒಂದು ಸ್ಟ್ರಾಪ್ ಕೊಡ್ತೀನಿ, ಸುದಿನಿಗೆ ಒಂದು ಕೊಡ್ತೀನಿ. ಫೋನ್ ನೀನು ಇಟ್ಕಂತ್ಯಾ? ಓಕೆ. ಇವತ್ತಿನ ರೀಲ್ಸು ರೀಚೇ ಹೋಗಲಿಲ್ಲ. ಯಾಕೆ ಸ್ನೇಹಿತರೆ ಹಿಂಗೆ ಮಾಡ್ತೀರಾ ನೀವು? 1200 ಅಷ್ಟೇ. ವೈ ಒಂದಿನ 10,000 ತೊಗೊಂಡೋಗ್ತೀರಾ, ಒಂದಿನ 15,000 ತೊಗೊಂಡೋಗ್ತೀರಾ, ಇನ್ನೊಂದಿನ 20,000 ತೊಗೊಂಡೋಗ್ತೀರಾ, ಇನ್ನೊಂದಿನ 5,000 ತೊಗೊಂಡೋಗ್ತೀರಾ, ಇನ್ನೊಂದಿನ 2,000ಕ್ಕೆ ನಿಲ್ಲಿಸ್ಬಿಡ್ತೀರಾ. ಗಾಡಿ ಮುಚ್ಕೊಂಡು ಓಡಿಸು ಮಚ್ಚ, ಮುಚ್ಚಬೇಡ. ಕಿಟಕಿ ಮುಚ್ಕ ಓಡಿಸ್ಲಾ ಮಗ, ಹೇಳು. ಕಿಟಕಿನೇ ಓಪನ್ ಇದೆ. ಕಿಟಕಿನೇ ಮುಚ್ಚಕ್ಕೆ ಹೇಳಿದ್ದು, ನೀನೇನು ಮುಚ್ಚಕ್ಕೆ ಹೇಳ್ತಿದ್ದೀವಿ ಅನ್ಕೊಂಡೆ. ಹೇಳಿದ್ದು. ಓಕೆ ದೆನ್ ಫೈನ್, ನೋ ಇಶ್ಯೂಸ್. ಆಯ್ತು ಮಚ್ಚ, ಕಾಂಟೆಂಟ್ ಬಿಡ್ರಾ. ಆಫ್ಟರ್ ಡೂಯಿಂಗ್ ಸಮ್ ಬಕ್ಚೋದಿಸ್ ಆ್ಯಂಡ್ ಎವ್ರಿಥಿಂಗ್, ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಒಳಗೆ ಹೋಗ್ತಿದ್ದೆ ಈಗ. ಬಕ್ಚೋದಿ ಆ್ಯಂಡ್ ಎವ್ರಿಥಿಂಗ್. ಇವಾಗ ಮತ್ತೆ ನಮ್ಮ ಮಾಮೂಲಿ ಸ್ಪಾಟ್ ಚಿಕನ್ ಸಮೋಸ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಈಗ ಬೋರ್ಡ್ ಆಗಿ ಒಂದು ಚಿಕನ್ ಸಮೋಸ ಆಸೆಗಾಗಿ ಸತ್ತ ಸಂಜೆ ಅಂತ ಬ್ರೋ ಇದೆಯಾ. ನಮ್ಮ ರೆಗ್ಯುಲರ್ ಸ್ಪಾಟಿಗೆ ವಾಪಸ್ ಬರೋಂಗಾಗೋಯ್ತು. ಎಷ್ಟು 6 ಅಣ್ಣ 6 ಚಿಕನ್ ಸಮೋಸ. ಅಣ್ಣ ಕೈ ಆಗ್ದಲ್ಲೇ ಇಷ್ಟು ಎತ್ಕೊಂಡ್ಬಿಟ್ರು. ಈ ನನ್ನ ಮಕ್ಕಳು ಮಿನಿಮಮ್ 5 ಕಡಿಮೆ ಅಂತ ತಿನ್ನಲ್ಲ. ಒಳ್ಳೆ ಕಾಂಬಿನೇಷನ್ ಅದು. ಮೌಂಟೇನ್ ಡ್ಯೂ, ಡರ್ಕಿಮ್ ಹಾಕಿ ಡ್ಯಾಶ್ ಚಿಕನ್ ಸಮೋಸ, ಈ ಚಟ್ನಿ ನೆಕ್ಸ್ಟ್ ಲೆವೆಲ್. ಆ ಚಟ್ನಿಗೋಸ್ಕರ ನಾವು ಇದು ಬರ್ತೀವಿ ತಿನ್ನೋಕ್ಕೆ. ನಿನಗೆ ಇಷ್ಟ ಆಗುತ್ತಾ? ಆ ಚಟ್ನಿಗೋಸ್ಕರ ಇಲ್ಲಿಗೆ ಬರ್ತೀವಿ ಆ್ಯಕ್ಚುಲಿ. ಇವತ್ತು ನಾನು ಕಾಂಟೆಂಟಿಗೆ ಮತ್ತೆ ಹೋಮ್ ಸ್ಟೇಗೆ ಹೋಗ್ತೀನಿ ಇವಾಗ ಸಂಜೆ ನೀಲ್ ಸರ್ ಜೊತೆ. ಭಾಳ ಇಂಪಾರ್ಟೆಂಟ್ ಇದೆ. ಹಸು ಏನು ಕೊಡುತ್ತೆ? ಹಸು ಏನು ಕೊಡುತ್ತೆ? ಫನ್ನಿ ಏನೂ ಇಲ್ಲ. ನಿಜ ನಮ್ಮ ಸಂಜೆ ಸಫಲ್ ಹೇಳ್ಕೊಡ್ಲಿಲ್ಲ ಇವೆಲ್ಲ. ಬ್ಲಾಕ್ ಮಾಡಿಬಿಟ್ರು ವಿಡಿಯೋ ಎಲ್ಲ, ಅಲ್ಲೆಲ್ಲ ಇಟ್ಬಿಟ್ಟು ಬಂದೆ. ನಾನು ಕೇಳ್ತೀನಿ, ಹ್ಞೂ ಅಂದರೆ ಹೇಳ್ಬೇಕು, ಸರಿನಾ? 2 ಮಿಕ್ಸ್ ಮಾಡಿ ಹೇಳ್ತೀನಿ. ಹಾಂ ಸರಿ. ಇನ್ನೇನು ಇವತ್ತಿಂದೇ ಎಂಡ್ ಮಾಡಬೇಕಿತ್ತು. ಅಷ್ಟೊತ್ತಿಗೆ ನಮ್ಮಮ್ಮ ಮೊಟ್ಟೆ ಬಿರಿಯಾನಿ ನನ್ನ ಚಾನಲಿಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು. ಮಾಡ್ತೀನಿ ಅಂದವ್ರಿಗೆ ಯಾಕೆ ಸಪೋರ್ಟ್ ಮಾಡಬಾರ್ದು ಅಲ್ವಾ? ತುಂಬ ದಿನ ಆಗಿತ್ತು ಆ್ಯಕ್ಚುಲಿ. ಲೆಮನ್ ರೈಸೇ ಹಾಕಿದ್ದು ಲಾಸ್ಟು, ಮತ್ತು ಅವತ್ತಿಂದ ಹಾಕೇ ಇಲ್ಲ. ಆ್ಯಂಡ್ ಈ ನಮ್ಮ ಫಸ್ಟ್ ಸೆಟಪ್ಪಲ್ಲಿ ನಮ್ಮ ಮಮ್ಮಿನೇ ವಿಡಿಯೋ ಮಾಡ್ತಾ ಇರೋದು. ನಾನು ಯಶಸ್ ಕೂಡ ಇನ್ನೂ ಮಾಡಿಲ್ಲ. ಆಯಿತು ಮಾಡ್ಕೊಳ್ಳಿ ಮಮ್ಮಿ ಅಂತೇಳಿ ಸೆಟಪ್ ಎಲ್ಲ ಆಗಿದೆ, ಎಲ್ಲ ಡನ್ ಆಗಿದೆ. ಜಸ್ಟ್ ನಮ್ಮ ಮಮ್ಮಿ ರೆಡಿಯಾಗಿ ಬರೋದೊಂದು ವೆಯ್ಟ್ ಮಾಡ್ತಾಯಿದ್ದೀವಿ. ವೆಯ್ಟ್ ಮಾಡಿ ಬಂದಿದ್ದೆ. ಇಲ್ಲಿ ಕ್ಯಾಮ್ರಾ ಕೂಡ ರೆಡಿಯಾಗಿದೆ. ನನ್ನ ಫೋನಲ್ಲೇ ರೆಕಾರ್ಡ್ ಮಾಡೋದು, ಓಕೆನಾ? ಬೇರೆ ಏನು ಫೋನ್ ಯೂಸ್ ಮಾಡಲ್ಲ. ಲೆಟ್ಸ್ ಗೋ. ಫೈನಲಿ 50 days 50 ವೀಡಿಯೋಸ್ ಚಾಲೆಂಜ್ನ ಇವತ್ತಿಗೆ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋದು ನಿಜವಾಗ್ಲೂ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಪ್ಲ್ಯಾನ್ ಆದರೆ ಸಿಗುವ. ಎಲ್ಲರೂ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.